ಇಲ್ಲಿ ಕೂತಂಥವರು ಸಂಘಟನೆಗೋಸ್ಕರ, ಹಿಂದೂ ವಿಚಾರಧಾರೆಗೋಸ್ಕರ ಯಾವ್ಯಾವ ಸಂಘಟನೆಗಳು, ಯಾವ್ಯಾವ ವ್ಯಕ್ತಿಗಳು, ಯಾವ್ಯಾವ ಮಠಾಧಿಪತಿಗಳು ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಸಪೋರ್ಟ್ ಮಾಡಿ, ಅವ್ರಿಗೆ ಬೆಂಬಲಿಸಿ, ತನು ಮನ ಧನದಿಂದ ಬೆಂಬಲಿಸಿ. ನಮಗೆ ಬಲ ತುಂಬಿ ನಿಮ್ಮ ಅಕ್ಕ ತಂಗಿಯನ್ನು ಉಳಿಸ್ತೇವೆ, ನಮಗೆ ಬಲ ತುಂಬಿ ನಿಮ್ಮ ದೇವಸ್ಥಾನಗೊಳಿಸ್ತೀವಿ, ನಮ್ಮ ಬಲ ತುಂಬಿ ಒಂದೇ ಒಂದು ಹಸುವಿನ ರಕ್ತದ ಹನಿ ಕೆಳಗಡೆ ಬೀಳುದು ಹಾಗೆ ಮಾಡಿ ತೋರಿಸ್ತೀವಿ. ಹಿಂದೂ ಸಂಘಟನೆಗೆ ಬಲ ತುಂಬಿ. ನೀವು ರಾಜಕಾರಣಿಗೆ ಬಲ ತುಂಬಬೇಡಿ, ಅವರಷ್ಟ ನಿರ್ಲಜ್ಜ ನೀಚರು ಯಾರೂ ಇಲ್ಲ. ಅವರಿಗೆ ಹೇಳ್ತೀನಿ, ರಾಜಕಾರಣಿಗಳು ಇವತ್ತು ಈ ದೇಶದಲ್ಲಿ ಯಾವುದೇ ಪಕ್ಷ ನಾನು ಹೇಳೋದಿಲ್ಲ, ಯಾವುದೇ ವ್ಯಕ್ತಿ ಹೇಳೋದಿಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೆ ಹಿಂದುತ್ವದ ಮುಖವಾಡ ಹಾಕೊಂಡು ಇವತ್ತು ದೇಶದಲ್ಲಿ ಆಗ್ತಾ ಇರುವಂತ ಅನಾಹುತಕ್ಕೆ ನಿಮ್ಮ ಉತ್ತರ ಏನು? ದೇವಸ್ಥಾನ ಹೊಡಿತೀರಿ, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಬ್ಯಾನ್ ಮಾಡ್ತೀರಿ, ನಮ್ಮ ದುರ್ಗಾ ಮಾತೆ ದೇವಸ್ಥಾನದ ಮೂರ್ತಿ ಇಷ್ಟೇ ಇರಬೇಕು ಅಂತ ಹೇಳ್ತೀರಿ. ಓ, ಇದ್ರದ್ದು ಸುಪ್ರೀಂ ಕೋರ್ಟಿನ ಆರ್ಡರ್ ತೋರಿಸ್ತಾರೆ, ಆ ದೇವಸ್ಥಾನ ಸುಪ್ರೀಂ ಕೋರ್ಟಿನ ಆರ್ಡರ್ ಪ್ರಕಾರ ದೇವಸ್ಥಾನ ಹೊಡೆದಿದ್ದೀವಿ ಅಂತ ಹೇಳ್ತಾರೆ. ಅದೇ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಮಸೀದಿ ಮೈಕ್ ತೆಗಿಬೇಕು ಅಂತ ಹೇಳಿದೆ, ಅದನ್ನೇ ಪಾಲಿಸೋದಿಲ್ಲ. ಮಸೀದಿಯ ಮೈಕಿನ ಸಂಬಂಧಪಟ್ಟಾಗ ಸುಪ್ರೀಂ ಕೋರ್ಟ್ ಹೇಳಿದೆ. ಬಂಧುಗಳೇ, ಅದಕ್ಕೆ ಹಿಂದೂ ಸಂಘಟನೆಗಳಿಗೆ ಬಲ ತುಂಬಿ